ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಯಾಕೋ ಬೆಳಗ್ಗೆಯಿಂದ ಫುಲ್ ಕುತ್ಕೆ ನೋಡ್ತಾ ಇದೆ, ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಆಪಲ್ನವರು ಅವ್ರದ್ದು ಆಪಲ್ ಆ್ಯಪ್ ಸ್ಟೋರ್ ಮತ್ತು ಆಪಲ್ ಟಿ ವಿ ಅಪ್ಲಿಕೇಶನ್ಗೆ ಕನ್ನಡ ಸಪೋರ್ಟನ್ನು ಕೊಟ್ಟಿದ್ದಾರೆ. ಈ ಸಪೋರ್ಟನ್ನು ಕೊಡೋದಕ್ಕೆ ಆಪಲ್ನವರಿಗೆ ಇಷ್ಟು ವರ್ಷ ಬೇಕಾಯಿತು. ಕನ್ನಡದ ಜೊತೆಗೆ ನಮ್ಮ ಭಾರತ ಉಳಿದ 10 ಭಾಷೆಗಳಿಗೆ ಆ ಲಿಸ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಸಪೋರ್ಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟಿಂದ ನೀವು ಆಪಲ್ ಆ್ಯಪ್ ಸ್ಟೋರು ಮತ್ತು ಆಪಲ್ ಟಿ ವಿ ಅಪ್ಲಿಕೇಶನ್ಗಳಲ್ಲಿ ಕನ್ನಡಕ್ಕೆ ನೀವು ಸ್ವಿಚ್ ಮಾಡ್ಬೋದು. ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನೀವೇನೇ ಅನ್ನಿ ಐಫೋನ್ ಯೂಸರ್ಸ್ಗಳ ಲಾಯಲ್ಟಿಯನ್ನು ಯಾವ ಆ್ಯಂಡ್ರಾಯ್ಡ್ ಯೂಸರು ಕೂಡ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೊರಗಡೆ ಬಂದಿದೆ. ಅಮೇರಿಕಾದಲ್ಲಿ 100 ಜನ ಐಫೋನ್ನ ಯೂಸ್ ಮಾಡ್ತಾ ಇದ್ದರೆ ಅವ್ರು ನೆಕ್ಸ್ಟ್ ಫೋನ್ ಚೇಂಜ್ ಮಾಡಬೇಕಾದ್ರೆ 96ರಿಂದ 97 ಜನ ಐಫೋನ್ನೇ ಪ್ರಿಫರ್ ಮಾಡ್ತಾರಂತೆ. ಬರೀ 3-4 ಜನ ಮಾತ್ರ ಆ್ಯಂಡ್ರಾಯ್ಡಿಗೆ ಸ್ವಿಚ್ ಆಗ್ತಾರಂತೆ. ಎಷ್ಟು ಲಾಯಲ್ಟಿ ನೋಡಿ. 100ರಲ್ಲಿ ಬರೀ 3-4 ಜನ ಮಾತ್ರ ಬೇರೆ ಫೋನಿಗೆ ಸ್ವಿಚ್ ಆಗ್ತಾರೆ. ಉಳಿದವರೆಲ್ಲ ಐಫೋನ್ನೇ ಪರ್ಚೇಸ್ ಮಾಡ್ತಾರೆ. ಮತ್ತೆ ಆ್ಯಂಡ್ರಾಯ್ಡಲ್ಲಿ ನಂಗೆ ಅನ್ನಿಸ್ತಂಗಿರೋ ತದ್ವಿರುದ್ಧ. ಆ್ಯಂಡ್ರಾಯ್ಡ್ ಯೂಸರ್ಸು ಎಷ್ಟು ಜನ ಐಫೋನಿಗೆ ಸ್ವಿಚ್ ಆಗ್ತಾ ಇದ್ದಾರೆ ಅಂತ ಅಂದರೆ, ಪ್ರತಿ ವರ್ಷ 4 ಟೈಮ್ ಅದು ಜಾಸ್ತಿ ಆಗ್ತಾ ಇದೆಯಂತೆ. 4 ಟೈಮ್ಸು. ಈ ವರ್ಷ ಒಂದು 50 ಜನ ಸ್ವಿಚ್ ಆಗಿದ್ದರೆ ಮುಂದಿನ ವರ್ಷ 200 ಜನ ಸ್ವಿಚ್ ಆಗ್ತಾ ಇರ್ತಾರೆ. ಸೊ ಆ ರೀತಿ. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಕ್ಕೆ ಹೋದರೆ 2019ನೇ ಇಸ್ವಿಯಲ್ಲಿ 90.5% ಇತ್ತು ಲಾಯಲ್ಟಿ ಆಪಲ್ ಯೂಸರ್ಸು. ಅಂದರೆ ಬರೀ 10 ಜನ ಮಾತ್ರ ಬೇರೆ ಫೋನ್ಗಳಿಗೆ ಸ್ವಿಚ್ ಆಗ್ತಾಯಿದ್ರು. ಈಗ ಇನ್ನೂ ಕಡಿಮೆ ಆಗ್ತಾ ಬರ್ತಾ ಇದೆ. ಅದು ನಮ್ಮ ದೇಶದಲ್ಲೂ ಕೂಡ ಆಗ್ತಾ ಇದೆ. ಒಂದು ಸಲ ಯಾರಾದರೂ ಆಪಲ್ ಐಫೋನ್ ತೊಗೊಂಬಿಟ್ರೆ ಮತ್ತೆ ಅವರು ಆ್ಯಂಡ್ರಾಯ್ಡಿಗೆ ಸ್ವಿಚ್ಚೇ ಆಗಲ್ಲ. ನೆಕ್ಸ್ಟ್ ಒಳದು ಕೂಡ ಐಫೋನ್ ಆಗಿರುತ್ತೆ. ಆ ಥರ ಯೂಸರ್ಸ್ಗಳನ್ನ ಆಪಲ್ನವರು ಅವರ ಎಕೋ ಸಿಸ್ಟಮ್ಮಲ್ಲಿ ಹಿಡಿದಿಟ್ಕೋತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತೀನಿ ಕೇಳಿ, ಸ್ಯಾಮ್ಸಂಗು, ವಿವೋ, ಓಪೋ ಎಲ್ಲ ದೊಡ್ಡ ದೊಡ್ಡ ಆ್ಯಂಡ್ರಾಯ್ಡ್ ಕಂಪ್ನಿಗಳಿಗೆ ತುಂಬ ಕಷ್ಟ ಆಗುತ್ತೆ. ನಮ್ಮ ದೇಶದಲ್ಲೂ ಕೂಡ ಹೆವಿ ಜನ ಆ್ಯಂಡ್ರಾಯ್ಡಿಂದ ಐಫೋನಿಗೆ ಸ್ವಿಚ್ ಆಗ್ತಾ ಇದ್ದಾರೆ. ಆ್ಯಂಡ್ರಾಯ್ಡ್ ತುಂಬ ಬೇಗ ಪಿಕಪ್ ಆಗಿಲ್ಲ ಅಂದರೆ, ಅವ್ರ ಲಾಯಲ್ಟಿ ಕಸ್ಟಮರ್ಗಳನ್ನ ಇನ್ಕ್ರೀಸ್ ಮಾಡಿಕೊಳ್ಳಿಲ್ಲ, ಫೀಚರ್ ಚೆನ್ನಾಗಿ ಕೊಡಲಿಲ್ಲ, ಎಕೋಸಿಸ್ಟಮ್ ಚೆನ್ನಾಗಿ ಬಿಲ್ಡ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಚೈನಾದಲ್ಲಿ ಒಬ್ಬ 32 ವರ್ಷ ವಯಸ್ಸಿನ ವ್ಯಕ್ತಿಯ ಹೊಟ್ಟೆಯಲ್ಲಿ ಮುರಿದೋಗಿರುವಂಥ ಥರ್ಮೋಮೀಟ್ರ್ ಸಿಕ್ಕಿದೆಯಂತೆ. ಅದು ಹೊಟ್ಟೆ ಒಳಗೆ ಮುರಿದೋಯ್ತಾ ಅಥವಾ ಮುರಿದೋದ್ಮೇಲೆ ಹೊಟ್ಟೆ ಒಳಗೆ ಹೋಯ್ತಾ ಗೊತ್ತಿಲ್ಲ. ಹೊಟ್ಟೆ ಒಳಗೆ ಹೋಗಿ ಮುರಿದೋಗಿದ್ರೆ ಮೋಸ್ಟ್ಲಿ ಅದರೊಳಗಿರುವಂಥ ಮೆರ್ಕ್ಯುರಿ ಹೊರಗೆ ಬಂದು ಮೋಸ್ಟ್ಲಿ ಒಗ್ಯಾಕೊಂಬಿಡ್ತಾ ಇದ್ನ ಅಂತ. ಅದು ಹೆಂಗಾಯಿತು ಅಂತ ಗೊತ್ತಿಲ್ಲ. ಅವನೇನೋ 12 ವರ್ಷ ಇರಬೇಕಾದ್ರೆ ಅದನ್ನು ನುಂಗ್ಕೊಂಬಿಟ್ಟಿದ್ನಂತೆ. 20 ವರ್ಷ ಆದಮೇಲೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿದೆ ಮೋಸ್ಟ್ಲಿ ಮೆರ್ಕ್ಯುರಿ ಏನೂ ಇರಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಬದುಕವನು. ಈಗ ತೆಗೆದವ್ರೆ, ಒಂದು 20 ನಿಮಿಷ ಸರ್ಜರಿ ಮಾಡಿ ತೆಗೆದು ಬಿಸಾಕವ್ರೆ. ಕ್ರೇಜಿ ಗುರು, ಎಂತೆಂಥ ಜನ ಇರ್ತಾರೆ, ಬೆಂಕಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೆಟ್ಫ್ಲಿಕ್ಸ್ ಅವರು ಕೂಡ ಟಿಕ್ಟಾಕು, ರೀಲ್ಸು, ಶಾರ್ಟ್ಸ್ ರೀತಿ ವರ್ಟಿಕಲ್ ವಿಡಿಯೋ ಫೀಡನ್ನು ಅವರ ಅಪ್ಲಿಕೇಶನ್ಗೆ ತೊಗೊಂಬರ್ತಾರಂತೆ. ಮೋಸ್ಟ್ಲಿ ಆಲ್ರೆಡಿ ನೆಟ್ಫ್ಲಿಕ್ಸಲ್ಲಿರುವಂಥ ಟಿ ವಿ ಸೀರೀಸು, ಮೂವೀಸ್ಗಳ ಸಣ್ಣ ಬಿಟ್ಟನ್ನು ಮೋಸ್ಟ್ಲಿ ಶಾರ್ಟ್ಸ್ ರೀತಿ ಮಾಡಿಬಿಟ್ಟು ನೆಟ್ಫ್ಲಿಕ್ಸಲ್ಲಿ ಹಾಕ್ಬೋದು. ಅಥವಾ ಅದಕ್ಕೆ ಅಂತಲೇ ಹೊಸ ಸೀರೀಸ್ ಮೂವಿಯನ್ನು ಪ್ರೊಡ್ಯೂಸ್ ಮಾಡ್ಬೋದೇನೋ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಈ ಶಾರ್ಟ್ ವಿಡಿಯೋಸನ್ನು ನೋಡ್ತಾ ಇದ್ದಾರೆ, ರೀಲ್ಸ್ ನೋಡ್ತಾರೆ, ಶಾರ್ಟ್ಸ್ ನೋಡ್ತಾರೆ. ಅದು ಮೋಸ್ಟ್ಲಿ ನೆಟ್ಫ್ಲಿಕ್ಸ್ ಅವರಿಗೆ ಗೊತ್ತಾಗಿ ಅವರು ಕೂಡ ಇದನ್ನು ಪ್ರೊಡ್ಯೂಸ್ ಮಾಡ್ತಿರಬಹುದು. ಫ್ಯೂಚರ್ನಲ್ಲಿ ಈಗ ಹೆಂಗೆ ಟಿ ವಿ ಇರುತ್ತೆ ಹಾರಿಜಾಂಟಲ್ ಆಗಿ, ವರ್ಟಿಕಲ್ ಆಗಿರುವಂಥ ಟಿ ವಿಗಳು ಬಂದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಹೇಳೋಕ್ಕಾಗಲ್ಲ, ಆದರೂ ಆಗ್ಬೋದು. ಕ್ರೇಜಿ. ವರ್ಟಿಕಲ್ ಟಿ ವಿ ನೆನೆಸ್ಕೊಳ್ಳಿ ಹೆಂಗಿರುತ್ತೆ ಅಂತ. ಯಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಯೂಟ್ಯೂಬ್ ಅವರು ಅವರ ಶಾರ್ಟ್ಸನ್ನು ಟೆಂಪ್ರರಿಯಾಗಿ ಟರ್ನ್ ಆಫ್ ಮಾಡುವಂಥ ಒಂದು ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಸೊ ನಿಮ್ಮದು ನ್ಯೂ ಫೀಡಲ್ಲಿ ಶಾರ್ಟ್ಸನ್ನು ತೋರಿಸೋದಿಲ್ಲ, ನೀವು ಟೈಮ್ ಔಟ್ ಕೊಟ್ಟರೆ. ಇಷ್ಟು ನಿಮಿಷ ತೋರಿಸ್ಬಾರ್ದು ಅಂತ ತೋರಿಸೋದೇ ಇಲ್ಲ. ಸೊ ಆ ರೀತಿ ಒಂದು ಫೀಚರ್ ತೊಗೊಂಬರ್ತಾ ಇದ್ದರೆ ಒಳ್ಳೆಯದು. ನೋಡಿ, ಬರೀ ಲಾಂಗ್ ಫಾರ್ಮೆಟ್ ಯೂಸ್ ನೋಡೋರು ಇದನ್ನು ಬೇಕು ಅಂದರೆ ಟೆಂಪ್ರಲಿ ಡಿಸೇಬಲ್ ಮಾಡ್ಕೊಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೆಟಾದವರು ರೇಬಾನ್ ಅವ್ರ ಜೊತೆ ಕೊಲಾಬರೇಟ್ ಆಗಿ ಅವ್ರದ್ದು ಸ್ಮಾರ್ಟ್ ಗ್ಲಾಸಸನ್ನು ಲಾಂಚ್ ಮಾಡ್ತಾರೆ. ಇದೀಗ ಗೂಗಲ್ನವರು ಗೂಚಿ ಅವ್ರ ಜೊತೆ ಕೊಲಾಬರೇಟ್ ಆಗಿ ಅವ್ರದ್ದು ಸ್ಮಾರ್ಟ್ ಗ್ಲಾಸಸನ್ನು ತೊಗೊಂಬರ್ತಾರಂತೆ. ಏನು ಲಕ್ಸುರಿ ಗ್ಲಾಸ್ ತೊಗೊಂಬರ್ತಾರಾ, ಸ್ಮಾರ್ಟ್ ಗ್ಲಾಸ್ ತೊಗೊಂಬರ್ತಾರ ಗೊತ್ತಿಲ್ಲ. ಆಯಿತಾ, ಗೂಚಿ ಅವ್ರ ಜೊತೆ ಯಾಕೆ ಲೆನ್ಸ್ ಕಾರ್ಡ್ ಅವ್ರ ಜೊತೆ ಸೇರ್ಕೊಂಬಿಟ್ರೆ ಇನ್ನೂ ತುಂಬ ಚೀಪಾಗಿ ಆಗ್ತಿತ್ತಲ್ಲ ಅಂತ ನಾನು. ಏನೋ 2027 ಬರುತ್ತಂತೆ, ನೋಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಅಮೆರಿಕಾ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಬಿಟ್ಟು 250 ವರ್ಷ ಆಗಿದೆ. ಆಯಿತಾ. ಸೊ ಇದೇ ಖುಷಿಗೆ ನಮ್ಮ ಭಾರತ ದೇಶದಲ್ಲಿರುವಂಥ US ಎಂಬಸಿನವರು ನಮ್ಮ ದೇಶದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲಪ್ಪ ಅಂದರೆ, ಆಟೋ ರಿಕ್ಷಾಗಳ ಹಿಂದೆ ನೋಡ್ತಾ ಇದ್ದೀರಾ ಒಂದು ಪೋಸ್ಟರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಅಮೆರಿಕಾ ಅಂತೆ, 250 years old.
ವಿಚಿತ್ರವಾಗಿದೆ. ಅವ್ರ ದೇಶದ ಯಾಕೆ ನಮ್ಮ ದೇಶದಲ್ಲಿ ಅಡ್ವರ್ಟೈಸ್ ಮಾಡ್ತಾವ್ರೋ ಗೊತ್ತಿಲ್ಲ. ಮಾಡಲಿ ಬಿಡಿ, ಅವ್ರ ದೇಶದ ದುಡ್ಡು ನಮ್ಮ ಆಟೋ ರಿಕ್ಷಾ ಓನರ್ಸ್ಗಳಿಗೆ ಸ್ವಲ್ಪ ದುಡ್ಡಾರ ಸಿಗುತ್ತಲ್ವ, ಏನಂತೀರ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ವಿವೋದವರು ನಮ್ಮ ದೇಶದಲ್ಲಿ ವಿವೋ X300 FE ಮತ್ತು ವಿವೋ X300 ಅಲ್ಟ್ರಾ ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಕಳೆದ ವರ್ಷ X200 ಅಲ್ಟ್ರಾ ನಮ್ಮ ದೇಶದಲ್ಲಿ ಲಾಂಚ್ ಆಗಿರಲಿಲ್ಲ. ಫೈನಲ್ ಈ ವರ್ಷ ಮೋಸ್ಟ್ಲಿ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ಈ X300 ಅಲ್ಟ್ರಾ ಮತ್ತು FE ಬರುತ್ತೆ. ಸ್ಪೆಸಿಫಿಕೇಷನ್ ಕೂಡ ಒಂದು ಲೆವೆಲ್ಗೆ ಹೊರಗಡೆ ಬಂದಿದೆ. ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅದೇ ಸ್ಪೆಸಿಫಿಕೇಷನ್ ಇರುತ್ತೆ. ಸೊ ಈ ವಿವೋ X300 FEನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇರುತ್ತೆ. ಇದರಲ್ಲೂ ಕೂಡ ಒಳ್ಳೊಳ್ಳೆ ಕ್ಯಾಮ್ರಾ ಇರುತ್ತೆ. ನಂಗೆ ಅನ್ನಿಸ್ದಂಗೆ ನಾನು ಎಕ್ಸೈಟ್ ಆಗಿದ್ದೀನಿ. ಈ ಒಂದು FE ಜೊತೆಗೂ ಕೂಡ ಮೋಸ್ಟ್ಲಿ ಆ ಒಂದು ಕ್ಯಾಮ್ರಾ ಏನು ಲೆನ್ಸ್ ಬರುತ್ತಲ್ವ ಅಟ್ಯಾಚಬಲ್ಲು, ಅದು ಬರ್ಬೋದು ನಂಗೆ ಅನ್ನಿಸ್ದಂಗೆ. ಅಲ್ಟ್ರಾ ಜೊತೆಗೆ 100% ಬರುತ್ತೆ. ಈ ಅಲ್ಟ್ರಾ X300 ಅಲ್ಟ್ರಾ ಏನೋ 1,30,000 ರೂಪಾಯಿಗೆ ಲಾಂಚ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾಯಿದ್ರು. ಮೋಸ್ಟ್ಲಿ FE 1,00,000 ಆಗ್ಬೋದು, ಇನ್ನೂ ಕಡಿಮೆಗೆ ಆದರೂ ಆಗ್ಬೋದು. ನಮಗೆ ಈ ಅಲ್ಟ್ರಾದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇರುತ್ತೆ. ನಾನಂತೂ ಈ ಅಲ್ಟ್ರಾ ಸ್ಮಾರ್ಟ್ಫೋನ್ಗೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ಫುಲ್ ಕಿಟ್ಟನ್ನೇ ಕಳಿಸ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ನಾನು ಹೆವಿ ಸ್ಪೆಸಿಫಿಕೇಷನ್, ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಇರುತ್ತೆ. ಆಲ್ರೆಡಿ ವಿವೋ X300 ಪ್ರೋನೇ ಆ ಲೆವೆಲ್ಗಿದೆ ಕ್ಯಾಮ್ರಾ. ಇನ್ನು ಅಲ್ಟ್ರಾ ಹೆಂಗಿರ್ಬೋದು ಅಂತ ನನಗೆ ಕ್ಯೂರಿಯಾಸಿಟಿ. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಇವತ್ತಿನ ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸು, ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಏನು ಗ್ಯಾಲಕ್ಸಿ S27 ಸೀರೀಸನ್ನು ಲಾಂಚ್ ಮಾಡ್ತಾರೆ. ಅದರಲ್ಲಿ UFS 5.0 ಸ್ಟೋರೇಜ್ ಇರುತ್ತಂತೆ. ಈ S27 ಸೀರೀಸಲ್ಲಿ ಮೋಸ್ಟ್ಲಿ ಹೈಯರ್ ವೇರಿಯಂಟ್ಗಳಲ್ಲಿ, ಹೈಯರ್ ಮಾಡೆಲ್ಗಳಲ್ಲಿ ಮೋಸ್ಟ್ಲಿ ಅಲ್ಟ್ರಾ ಅಥವಾ ಪ್ರೋ ಅಂತ ಏನಾದ್ರು ಲಾಂಚ್ ಮಾಡಿದ್ರೆ ಅದರಲ್ಲಿ ಮಾತ್ರ UFS 5.0 ಇರುತ್ತೆ ಅಂತ ಕಾಣುತ್ತೆ. ಈ ನಾರ್ಮಲ್ S27 ಪ್ಲಸ್ಸಲ್ಲಿ ಮೋಸ್ಟ್ಲಿ ಇದನ್ನು ಕೊಡೋದೇ ಇರಬಹುದು. ಆಯಿತಾ? ಏನಕ್ಕೆ ಅಂದರೆ ಎಲ್ಲ ರ್ಯಾಮ್ ಸ್ಟೋರೇಜ್ ಎಲ್ಲ ಶಾರ್ಟೇಜ್ ಆಗಿರೋದ್ರಿಂದ ಪ್ರೈಸ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹಳೆ UFS 4.1 ಅಥವಾ 4.0ನೇ ಕೊಡ್ಬೋದು ಅಂತ ಕಾಣುತ್ತೆ. ನೋಡೋಣ. ಒಟ್ಟಿನಲ್ಲಿ ಹೈಯರ್ ವೇರಿಯಂಟ್ಗಳಲ್ಲಿ UFS 5.0 ಪಕ್ಕ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.